ಮಕ್ಕಳೇ, ನಾನು ಪುಷ್ಪಾ ಮುರುಗೇಶ್ ಕುಳೀದ್. ನೀವು ಕಾಡುಗಳಿಗೆ ಭೇಟಿ ನೀಡಲು ಇಷ್ಟಪಡ್ತೀರಾ? ಈ ವಿಡಿಯೋದಲ್ಲಿ 10ನೇ ತರಗತಿಯ ಜೀವಶಾಸ್ತ್ರದ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಪಾಠದಿಂದ ಅರಣ್ಯ ಮತ್ತು ವನ್ಯಜೀವಿಗಳ ಆಸಕ್ತಿದಾಯಕ ವಿಷಯವನ್ನ ನೋಡೋಣ. ನಮ್ಮ ಭೂಮಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೇರಳವಾಗಿ ಹೊಂದಿದೆ. ಹಿಂದಿನ ತರಗತಿಯಲ್ಲಿ ನೀರು, ಮಣ್ಣು, ಕಾಡುಗಳು, ಸಸ್ಯಗಳು, ಪ್ರಾಣಿಗಳು ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ನೀವು ಕಲಿತಿದ್ದೀರಿ. ಹಾಗಾದ್ರೆ ಕಾಡುಗಳು ಏಕೆ ಮುಖ್ಯ? ಅರಣ್ಯಗಳು ಜೀವವೈವಿಧ್ಯದ ಹಾಟ್‌ಸ್ಪಾಟ್‌ಗಳು ಮತ್ತು ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಜರಿಗಿಡಗಳು, ಹೂವಿನ ಸಸ್ಯಗಳು, ನೆಮಟೋಡ್ಗಳು, ಕೀಟಗಳು, ಪಕ್ಷಿಗಳು, ಸರೀಸೃಪಗಳು ಮತ್ತು ಮುಂತಾದ ವಿವಿಧ ಜೀವರೂಪಗಳ ವಿವಿಧ ಜಾತಿಗಳನ್ನ ಒಳಗೊಂಡಿದೆ. ಜೀವ ವೈವಿಧ್ಯತೆಯನ್ನ ಪ್ರಯತ್ನಿಸುವುದು ಮತ್ತು ಸಂರಕ್ಷಿಸುವುದು ಸಂರಕ್ಷಣೆಯ ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ. ಪ್ರಯೋಗಗಳು ಮತ್ತು ಕ್ಷೇತ್ರ ಅಧ್ಯಯನಗಳು ವೈವಿಧ್ಯತೆಯ ನಷ್ಟವು ಪರಿಸರ ಸ್ಥಿರತೆಯ ನಷ್ಟಕ್ಕೆ ಕಾರಣವಾಗಬಹುದು ಎಂದು ಸೂಚಿಸುತ್ತೆ. ಅರಣ್ಯಗಳು ವಿವಿಧ ಉತ್ಪನ್ನಗಳನ್ನ ಉತ್ಪಾದಿಸುತ್ತವೆ ಮತ್ತು ನಾವು ವಿವಿಧ ಅರಣ್ಯ ಸಂಪನ್ಮೂಲಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಕಲಿಕೆಯ ಉದ್ದೇಶಗಳನ್ನ ನೋಡೋಣ. ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅರಣ್ಯಗಳ ಪಾಲುದಾರರು, ಅರಣ್ಯನಾಶ ಮತ್ತು ಅದರ ಪರಿಣಾಮಗಳು, ಜೀವ ವೈವಿಧ್ಯ ಮತ್ತು ಸಂರಕ್ಷಣೆ, ಅರಣ್ಯ ನಿರ್ವಹಣೆ. ಕೀವರ್ಡ್ಗಳು: ಅರಣ್ಯನಾಶ, ಜೀವವೈವಿಧ್ಯ, ಸಂರಕ್ಷಣಾ, ಸಮರ್ಥನೀಯತೆ, ಕೇಜ್ರಿ ಮರಗಳು, ಚಿಪ್ಕೋ ಆಂದೋಲನ. ಅರಣ್ಯ ಮತ್ತು ವನ್ಯಜೀವಿ ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಈ ಪರಿಕಲ್ಪನೆಯ ನಕ್ಷೆಯನ್ನ ನಾವು ಗಮನಿಸೋಣ. ಅರಣ್ಯಗಳ ಸಂರಕ್ಷಣೆಯನ್ನ ಮಧ್ಯಸ್ಥಗಾರರಿಂದ ನೋಡಬೇಕಾಗಿದೆ. ಅರಣ್ಯಗಳಲ್ಲಿ ಅಥವಾ ಸುತ್ತಮುತ್ತ ವಾಸಿಸುವ ಜನರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸರ್ಕಾರದ ಅರಣ್ಯ ಇಲಾಖೆಯು ಭೂಮಿಯನ್ನ ಹೊಂದಿದೆ ಮತ್ತು ಅರಣ್ಯಗಳಿಂದ ಉತ್ಪತ್ತಿಯಾಗುವ ಸಂಪನ್ಮೂಲಗಳನ್ನ ನಿಯಂತ್ರಿಸುತ್ತದೆ.
ಕೈಗಾರಿಕೋದ್ಯಮಿಗಳು ಬೀಡಿ ಮತ್ತು ಕಾಗದದ ಗಿರಣಿಗಳಲ್ಲಿ ಇತರ ಉತ್ಪನ್ನಗಳನ್ನು ತಯಾರಿಸಲು ಟೆಂಡು ಎಲೆಗಳಂತಹ ವಿವಿಧ ಅರಣ್ಯ ಉತ್ಪನ್ನಗಳಿಗೆ ಯಾವುದೇ ಒಂದು ಪ್ರದೇಶದ ಅರಣ್ಯವನ್ನ ಮಾತ್ರ ಅವಲಂಬಿಸಿಲ್ಲ. ವನ್ಯಜೀವಿ ಮತ್ತು ಪ್ರಕೃತಿ ಉತ್ಸಾಹಿಗಳು ಪ್ರಕೃತಿಯನ್ನ ಅದರ ಮೂಲ ರೂಪದಲ್ಲಿ ಸಂರಕ್ಷಿಸಲು ಬಯಸ್ತಾರೆ. ಸ್ಥಳೀಯ ಜನರಿಗೆ ಆಶ್ರಯಕ್ಕಾಗಿ ದೊಡ್ಡ ಪ್ರಮಾಣದ ಉರವಲು, ಸಣ್ಣ ಮರ ಮತ್ತು ಚಾವಣಿಯ ನಿರ್ಮಾಣ ಸಾಮಗ್ರಿಗಳು ಬೇಕಾಗುತ್ತವೆ. ಬಿದಿರನ್ನ ಗುಡಿಸಲುಗಳಿಗೆ ಹಲಗೆಗಳನ್ನ ಮಾಡಲು ಮತ್ತು ಆಹಾರ ಸಾಮಗ್ರಿಗಳನ್ನ ಸಂಗ್ರಹಿಸಲು ಮತ್ತು ಸಂಗ್ರಹಿಸಿ ಬುಟ್ಟಿಗಳನ್ನು ಬಳಸಲಾಗುತ್ತದೆ. ಕೃಷಿ, ಮೀನುಗಾರಿಕೆ ಮತ್ತು ಬೇಟೆಗೆ ಸಂಬಂಧಿಸಿದ ಉಪಕರಣಗಳು ಹೆಚ್ಚಾಗಿ ಮರದಿಂದ ಮಾಡಲ್ಪಟ್ಟಿದೆ. ಕಾಡುಗಳು ಮೀನುಗಾರಿಕೆ ಮತ್ತು ಬೇಟೆಗೆ ತಾಣಗಳನ್ನ ಒದಗಿಸುತ್ತದೆ. ಜನರು ಕಾಡುಗಳಿಂದ ಹಣ್ಣುಗಳು, ಬೀಜಗಳು ಮತ್ತು ಔಷಧಗಳನ್ನ ಸಂಗ್ರಹಿಸ್ತಾರೆ. ಜಾನುವಾರುಗಳು ಅರಣ್ಯ ಪ್ರದೇಶಗಳಲ್ಲಿ ಮೇಯುತ್ತವೆ ಅಥವಾ ಕಾಡುಗಳಿಂದ ಸಂಗ್ರಹಿಸಿದ ಮೇವನ್ನ ತಿನ್ನುತ್ತವೆ. ಅರಣ್ಯ ಸಂಪನ್ಮೂಲಗಳ ನಿರಂತರ ಅತಿಯಾದ ಬಳಕೆ ಸಂಪನ್ಮೂಲಗಳ ಬಳಲಿಕೆಗೆ ಕಾರಣವಾಗುತ್ತೆ. ಭಾರತವನ್ನ ಆಳಿದ ಬ್ರಿಟಿಷರು ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಬಳಸುವುದಕ್ಕಾಗಿ ಅಭ್ಯಾಸಗಳನ್ನ ಅಭಿವೃದ್ಧಿಪಡಿಸಿದ್ದರು. ಆದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಅವುಗಳನ್ನ ನಿರ್ದಯವಾಗಿ ದುರ್ಬಳಕೆ ಮಾಡಿಕೊಂಡ್ರು. ಸ್ವತಂತ್ರ ಭಾರತದ ಅರಣ್ಯ ಇಲಾಖೆಯು ಬ್ರಿಟಿಷರ ನಂತರ ಆ ಕರ್ತವ್ಯವನ್ನ ವಹಿಸಿಕೊಂಡಿತು. ಆದರೆ ನಿರ್ವಹಣಾ ಪದ್ಧತಿಗಳಲ್ಲಿ ಸ್ಥಳೀಯ ಅಗತ್ಯತೆಗಳನ್ನ ಕಡೆಗಣಿಸಲಾಗುತ್ತಿದೆ. ಹೀಗೆ ಅರಣ್ಯಗಳ ವಿಶಾಲ ಪ್ರದೇಶಗಳನ್ನ ಪೈನ್, ತೇಗ ಅಥವಾ ನೀಲಗಿರಿಯ ಏಕ ಬೆಳೆಗಳಾಗಿ ಪರಿವರ್ತಿಸಲಾಗಿದೆ. ಈ ಮರಗಳನ್ನ ನೆಡಲು ಬೃಹತ್ ಪ್ರದೇಶಗಳನ್ನ ಮೊದಲು ಎಲ್ಲಾ ಸಸ್ಯವರ್ಗದಿಂದ ತೆರವುಗೊಳಿಸಲಾಗುತ್ತೆ. ಇದು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಜೀವ ವೈವಿಧ್ಯವನ್ನ ನಾಶಪಡಿಸುತ್ತೆ. ಕೈಗಾರಿಕೆಗಳು ಅರಣ್ಯವನ್ನ ತಮ್ಮ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳ ಮೂಲವಾಗಿ ಪರಿಗಣಿಸುತ್ತವೆ. ಈ ಕಚ್ಚಾ ಸಾಮಗ್ರಿಗಳನ್ನ ಕಡಿಮೆ ಬೆಲೆಯಲ್ಲಿ ಪಡೆಯಲು ಬೃಹತ್ ಆಸಕ್ತಿ ಗುಂಪುಗಳು ಸರ್ಕಾರವನ್ನ ಲಾಬಿ ಮಾಡುತ್ತದೆ. ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅರಣ್ಯದ ಸುಸ್ಥಿರತೆಯ ಬಗ್ಗೆ ಅವರು ಆಸಕ್ತಿ ಹೊಂದಿಲ್ಲ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಎಲ್ಲಾ ತೇಗದ ಮರಗಳನ್ನ ಕತ್ತರಿಸಿದ ನಂತರ ಅವರು ತಮ್ಮ ತೇಗವನ್ನ ಮತ್ತೊಂದು ದೂರದ ಕಾಡಿನಿಂದ ಪಡಿತಾರೆ. ಪ್ರಕೃತಿ ಮತ್ತು ವನ್ಯಜೀವಿ ಉತ್ಸಾಹಿಗಳು ಅರಣ್ಯಗಳ ಮೇಲೆ ಅವಲಂಬಿತವಾಗಿಲ್ಲ.
ಆದ್ರೆ ಅವುಗಳ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರವನ್ನ ಹೊಂದಿರಬಹುದು. ಸಂರಕ್ಷಣಾಕಾರರು ಆರಂಭದಲ್ಲಿ ಸಿಂಹಗಳು, ಹುಲಿಗಳು, ಆನೆಗಳು ಮತ್ತು ಘೇಂಡಾಮೃಗಗಳಂತಹ ದೊಡ್ಡ ಪ್ರಾಣಿಯೊಂದಿಗೆ ತೆಗೆದುಕೊಳ್ಳಲ್ಪಟ್ಟರು. ಆದ್ರೆ ಈಗ ಅವರು ಒಟ್ಟಾರೆಯಾಗಿ ಜೀವವೈವಿಧ್ಯತೆಯನ್ನ ಸಂರಕ್ಷಿಸುವ ಅಗತ್ಯವನ್ನ ಗುರುತಿಸಿದ್ದಾರೆ. ಜನರು ಮರವನ್ನ ಬಳಸಲು ಅಥವಾ ಅಭಿವೃದ್ಧಿಗೆ ದಾರಿ ಮಾಡಿಕೊಡಲು ಅರಣ್ಯಗಳನ್ನ ತೆರವುಗೊಳಿಸುತ್ತಾರೆ. ಪ್ರತಿ ವರ್ಷ ಅರಣ್ಯ ನಾಶದಿಂದಾಗಿ ಭೂಮಿಯು ಸುಮಾರು 36 ಮಿಲಿಯನ್ ಎಕರೆ ಅರಣ್ಯವನ್ನು ಕಳೆದುಕೊಳ್ಳುತ್ತದೆ. ಅರಣ್ಯನಾಶವು ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನ ನಾಶಪಡಿಸುತ್ತದೆ ಮತ್ತು ಮಣ್ಣಿನ ಸವಕಳಿಯನ್ನ ಹೆಚ್ಚಿಸುತ್ತೆ. ಇದು 15% ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕಾರಣವಾಗುವ ಮೂಲಕ ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುತ್ತೆ. ಅರಣ್ಯನಾಶವು ಬೇಟೆಯಾಡುವುದು ಮತ್ತು ಸಂಗ್ರಹಿಸುವುದು, ಅರಣ್ಯ ಉತ್ಪನ್ನಗಳನ್ನ ಕೊಯ್ಲು ಮಾಡುವುದು ಅಥವಾ ಉರುವಲು ಮರವನ್ನ ಬಳಸುವ ಮೂಲಕ ಜನರ ಜೀವನೋಪಾಯಕ್ಕೆ ಹಾನಿ ಮಾಡುತ್ತೆ. ಭವಿಷ್ಯದಲ್ಲಿ ಸಂಪನ್ಮೂಲಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲು ಸುಸ್ಥಿರ ಅರಣ್ಯ ಅಭ್ಯಾಸಗಳು ನಿರ್ಣಾಯಕವಾಗಿವೆ. ಉದಾಹರಣೆಗೆ, ಥಾರ್ ಮರುಭೂಮಿಯ ಗಡಿಯಲ್ಲಿರುವ ಪಶ್ಚಿಮ ರಾಜಸ್ಥಾನದಲ್ಲಿ ವಾಸಿಸುವ ಬಿಷ್ಣೋಯ್ ಸಮುದಾಯದ ಪ್ರಕರಣವನ್ನ ನಾವು ತೆಗೆದುಕೊಳ್ಳಬಹುದು. ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಅವರಿಗೆ ಧಾರ್ಮಿಕ ಸಿದ್ಧಾಂತವಾಗಿದೆ. ಶತಮಾನಗಳಿಂದ ಈ ಪ್ರಕೃತಿ ಪ್ರೀತಿಯ ಜನರು ಪರಿಸರವನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವ ಮಟ್ಟಿಗೆ ಸಸ್ಯ ಮತ್ತು ಪ್ರಾಣಿಗಳನ್ನ ಸಂರಕ್ಷಿಸುತ್ತಿದ್ದಾರೆ. ಭಾರತ ಸರ್ಕಾರವು ಇತ್ತೀಚೆಗೆ ವನ್ಯಜೀವಿ ಸಂರಕ್ಷಣೆಗಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿ ಎಂಬ ಪ್ರಶಸ್ತಿಯನ್ನ ಸ್ಥಾಪಿಸಿದೆ. ಈ ಪ್ರಶಸ್ತಿಯನ್ನ ಅಮೃತಾದೇವಿ ಬಿಷ್ಣೋಯ್ ನೆನಪಿಗಾಗಿ ನೀಡಲಾಗುತ್ತೆ. ಅವರು 1731ರಲ್ಲಿ ರಾಜಸ್ಥಾನದ ಜೋಧ್ಪುರ್ ಬಳಿಯ ಖೇಜ್ರಾಲಿ ಗ್ರಾಮದಲ್ಲಿ ಖೇಜ್ರಿ ಮರಗಳ ರಕ್ಷಣೆಗಾಗಿ ಇತರ 363 ಜನರೊಂದಿಗೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ನಾವು ಕೆಲವು ಮರದ ಉತ್ಪನ್ನಗಳನ್ನು ಬಿದಿರಿನಂತಹ ಪರ್ಯಾಯಗಳೊಂದಿಗೆ ಬದಲಾಯಿಸಬಹುದು. ಇದು ಒಂದು ರೀತಿಯ ಹುಲ್ಲು. ಅರಣ್ಯ ಸಂಪನ್ಮೂಲಗಳನ್ನು ಪರಿಸರ ಮತ್ತು ಅಭಿವೃದ್ಧಿ ಪ್ರಜ್ಞೆಯ ಎರಡು ರೀತಿಯಲ್ಲಿ ಬಳಸಬೇಕು. ಪರಿಸರವು ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳ ಸಂಗ್ರಹವಲ್ಲ, ಆದರೆ ನಮ್ಮ ಬಳಕೆಗಾಗಿ ಕಾಯ್ದಿರಿಸಿದ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವ ವಿಶಾಖ ಮತ್ತು ಸಂಕೀರ್ಣ ಘಟಕವಾಗಿದೆ. ಈ ಸಂಪನ್ಮೂಲಗಳನ್ನು ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಎಚ್ಚರಿಕೆಯಿಂದ ಬಳಸಬೇಕು.
ಆಂಧ್ರಪ್ರದೇಶದ ರಾಜ್ಯದ ಚೆಂಚು ಬುಡಕಟ್ಟು ಜನರು ಪ್ರಕೃತಿಯಿಂದ ಸಂಪನ್ಮೂಲಗಳನ್ನ ಎಚ್ಚರಿಕೆಯಿಂದ ಹೊರತೆಗೆಯಲು ಮತ್ತು ಅದನ್ನ ಪುನರುಜ್ಜೀವನಗೊಳಿಸಲು ಸಹಾಯ ಮಾಡ್ತಾರೆ. ಕೆಲವು ಸಮರ್ಥನೀಯ ಅರಣ್ಯ ವಿಧಾನಗಳು ಕಡಿಮೆ ಪ್ರಭಾವದ ಲಾಗಿಂಗ್ ಅಭ್ಯಾಸಗಳನ್ನ ಬಳಸುವುದು ಮತ್ತು ನೈಸರ್ಗಿಕ ಪುನರುತ್ಪಾದನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೊಯ್ಲು ಮಾಡುವುದು. ನಾವು ಎಲ್ಲಾ ಹೆಚ್ಚಿನ ಮೌಲ್ಯದ ಮರಗಳನ್ನ ಅಥವಾ ಎಲ್ಲಾ ದೊಡ್ಡ ಮರಗಳನ್ನ ಕಾಡಿನಿಂದ ತೆಗೆದುಹಾಕುವುದನ್ನ ತಪ್ಪಿಸಬೇಕು. ಗ್ರಾಹಕರು ಕಾಗದ ಮತ್ತು ಇತರ ಸಂಬಂಧಿತ ಉತ್ಪನ್ನಗಳನ್ನ ಮರುಬಳಕೆ ಮಾಡಿದರೆ ಮರಗಳನ್ನು ಸಂರಕ್ಷಿಸಬಹುದು. ಚೀನಾ ಮತ್ತು ಮೆಕ್ಸಿಕೋದಲ್ಲಿನ ಜನರು ಮರುಬಳಕೆಯ ಅಭ್ಯಾಸವನ್ನ ಉತ್ತೇಜಿಸಲು ತ್ಯಾಜ್ಯ ಕಾಗದ, ಬರೆಯುವ ಕಾಗದ, ಸುತ್ತುವ ಕಾಗದ, ರಟ್ಟಿನ ಇತ್ಯಾದಿಗಳನ್ನ ಮರುಬಳಕೆ ಮಾಡ್ತಾರೆ. ನಾವು ಕೆಲವು ಮರದ ಉತ್ಪನ್ನಗಳನ್ನ ಬಿದಿರಿನಂತಹ ಪರ್ಯಾಯಗಳೊಂದಿಗೆ ಬದಲಾಯಿಸಬಹುದು. ಇದು ಒಂದು ರೀತಿಯ ಹುಲ್ಲು. ಅರಣ್ಯ ಸಂಪನ್ಮೂಲಗಳನ್ನ ಪರಿಸರ ಮತ್ತು ಅಭಿವೃದ್ಧಿ ಪ್ರಜ್ಞೆಯ ರೀತಿಯಲ್ಲಿ ಬಳಸಬೇಕು. ಪರಿಸರವು ಕೇವಲ ಸಸ್ಯಗಳು ಮತ್ತು ಪ್ರಾಣಿಗಳ ಸಂಗ್ರಹವಲ್ಲ, ಆದ್ರೆ ನಮ್ಮ ಬಳಕೆಗಾಗಿ ಕಾಯ್ದಿರಿಸಿದ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊಂದಿರುವ ವಿಶಾಲ ಮತ್ತು ಸಂಕೀರ್ಣ ಘಟಕವಾಗಿದೆ. ಈ ಸಂಪನ್ಮೂಲಗಳನ್ನ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಎಚ್ಚರಿಕೆಯಿಂದ ಬಳಸಬೇಕು. ಜೀವ ವೈವಿಧ್ಯವು ಭೂಮಿಯ ಮೇಲೆ ಜನಸಂಖ್ಯೆ ಹೊಂದಿರುವ ಜೀವಿಗಳ ವೈವಿಧ್ಯವಾಗಿದೆ. ಪ್ರಕೃತಿಯಿಂದ ನಾವು ಪಡೆಯುವ ಉತ್ಪನ್ನಗಳು ಮತ್ತು ಪ್ರಯೋಜನಗಳು ಜೀವ ವೈವಿಧ್ಯತೆಯನ್ನ ಅವಲಂಬಿಸಿದೆ. ಒಂದು ಜಾತಿಯು ನಶಿಸಿ ಹೋದಾಗ ಅದು ಜಗತ್ತಿಗೆ ಶಾಶ್ವತವಾಗಿ ಕಳೆದು ಹೋಗುತ್ತೆ. ಪ್ರಸ್ತುತ ಅಳಿವಿನ ಪ್ರಮಾಣವು ನೈಸರ್ಗಿಕ ದರಕ್ಕಿಂತ 1000 ಪಟ್ಟು ಹೆಚ್ಚು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಬೇಟೆ, ಮಾಲಿನ್ಯ ಮತ್ತು ಆವಾಸ ಸ್ಥಾನಗಳ ನಾಶದ ಮೂಲಕ ಜನರು ಜೀವ ವೈವಿಧ್ಯತೆಯ ನಷ್ಟವನ್ನ ಅಪಾಯಕಾರಿ ಪ್ರಮಾಣದಲ್ಲಿ ವೇಗಗೊಳಿಸುತ್ತಿದ್ದಾರೆ. ವಿಜ್ಞಾನಿಗಳು ಪ್ರತಿ ವರ್ಷ ಸಾವಿರಾರು ಹೊಸ ಜಾತಿಗಳನ್ನ ಕಂಡುಹಿಡಿತಾರೆ. ಉದಾಹರಣೆಗೆ, ಪನಾಮದಲ್ಲಿನ 19 ಮರಗಳಲ್ಲಿ ವಿಜ್ಞಾನಿಗಳು 1200 ವಿವಿಧ ಜಾತಿಯ ಜೀರುಂಡೆಗಳನ್ನ ಕರೆದುಕೊಂಡರು. ಅವುಗಳಲ್ಲಿ 80% ಆ ಸಮಯದಲ್ಲಿ ವಿಜ್ಞಾನಕ್ಕೆ ತಿಳಿದಿಲ್ಲ. ಪ್ರತಿ ಹಾದುಹೋಗುವ ವರ್ಷದಲ್ಲಿ ಭೂಮಿಯು 200 ರಿಂದ 1 ಲಕ್ಷ ಜಾತಿಯ ಜೀವಿಗಳನ್ನ ಕಳೆದುಕೊಳ್ಳಬಹುದು. ಸಮೃದ್ಧ ಮತ್ತು ವೈವಿಧ್ಯಮಯ ಆಹಾರ ಮೂಲಗಳನ್ನ ಖಚಿತಪಡಿಸಿಕೊಳ್ಳಲು ನಾವು ಜೀವ ವೈವಿಧ್ಯವನ್ನ ರಕ್ಷಿಸಬೇಕಾಗಿದೆ. ಆಹಾರಕ್ಕಾಗಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಸುಮಾರು 50,000 ದಿಂದ 70,000 ಸಸ್ಯ ಪ್ರಭೇದಗಳನ್ನ ಔಷಧಿಗಳಿಗಾಗಿ ಬಳಸಲಾಗುತ್ತೆ. ಅರಣ್ಯ ನಿರ್ವಹಣೆ. ಚಿಪ್ಕೋ ಆಂದೋಲನ 1970ರ ದಶಕದ ಆರಂಭದಲ್ಲಿ ಗರ್ವಾಲ್ನಲ್ಲಿರುವ ಹಿಮಾಲಯದ ರೇನಿ ಎಂಬ ದೂರದ ಹಳ್ಳಿಯಿಂದ ಹುಟ್ಕೊಂಡಿತು. ಗ್ರಾಮಕ್ಕೆ ಸಮೀಪದ ಅರಣ್ಯದಲ್ಲಿ ಮರಬೀಳಲು ಅನುಮತಿ ಪಡೆದಿದ್ದ ಮರ ಕಡಿಯುವ ಗುತ್ತಿಗೆದಾರ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆದಿದೆ. ಗ್ರಾಮದ ಮಹಿಳೆಯರು ಮರಗಳ ಬುಡಕ್ಕೆ ಬಿಗಿ ಹಿಡಿದು ಕಾರ್ಮಿಕರು ಮರಬೀಳದಂತೆ ತಡೆದರು. ಚಿಪ್ಕೋ ಚಳುವಳಿಯು ಸಮುದಾಯಗಳು ಮತ್ತು ಮಾಧ್ಯಮಗಳಲ್ಲಿ ತ್ವರಿತವಾಗಿ ಹರಡಿತ್ತು ಮತ್ತು ಅರಣ್ಯ ಉತ್ಪನ್ನಗಳ ಬಳಕೆಯಲ್ಲಿ ಆದ್ಯತೆಗಳನ್ನ ಪುನರ್ವಿಮರ್ಶಿಸಲು ಸರ್ಕಾರವನ್ನ ಒತ್ತಾಯಿಸಿತು.
ಆದ್ರಿಂದ ಅರಣ್ಯ ಮತ್ತು ವನ್ಯಜೀವಿ ಸಂಪನ್ಮೂಲಗಳ ರಕ್ಷಣೆಗಾಗಿ ಎಚ್ಚರಿಕೆಯಿಂದ ನಿರ್ವಹಣೆ ಮತ್ತು ರಕ್ಷಣೆ ಅಗತ್ಯವಿದೆ. 1972ರಲ್ಲಿ ಪಶ್ಚಿಮ ಬಂಗಾಳದ ಅರಣ್ಯ ಇಲಾಖೆಯು ನಾಶವಾದ ಸಾಲ್ ಕಾಡುಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ತನ್ನ ವೈಫಲ್ಯಗಳನ್ನು ಗುರುತಿಸಿತು. 'ನಕ್ಸಲೀಯರ ನೇತೃತ್ವದ ಉಗ್ರಗಾಮಿ ರೈತ ಚಳುವಳಿಗಳಿಗೆ ಉತ್ತೇಜನ ನೀಡುವಲ್ಲಿ ಈ ಪ್ರದೇಶದಲ್ಲಿನ ಅರಣ್ಯ ಮತ್ತು ಭೂಮಿಗೆ ಸಂಬಂಧಿಸಿದ ಸಂಘರ್ಷಗಳು ಪ್ರಮುಖ ಅಂಶಗಳಾಗಿವೆ. ಇಲಾಖೆಯು ಮಿಡ್ನಾಪುರ ಜಿಲ್ಲೆಯ ಅರಬರಿ ವ್ಯವಸ್ಥೆಯ ಅರಣ್ಯ ಶ್ರೇಣಿಗೆ ಬದಲಾಯಿತು. ಅರಣ್ಯಾಧಿಕಾರಿ ಎ.ಕೆ. ಬ್ಯಾನರ್ಜಿಯವರು 1772 ಹೆಕ್ಟೇರ್ ಕ್ಷೀಣಿಸಿದ ಸಾಲ್ ಅರಣ್ಯ ಪ್ರದೇಶದ ರಕ್ಷಣೆಯಲ್ಲಿ ಗ್ರಾಮಸ್ಥರನ್ನ ಒತ್ತಾಯಿಸಿದರು ಮತ್ತು ತೊಡಗಿಸಿಕೊಂಡರು. ಪ್ರತಿಯಾಗಿ ಹಳ್ಳಿಗರಿಗೆ ಸಿಲ್ವಿಕಲ್ಚರ್ 2ರಲ್ಲೂ ಉದ್ಯೋಗ ನೀಡಲಾಯಿತು ಮತ್ತು ಅಂತಿಮ ಕೊಯ್ಲಿನ 25%. ಪಾಠದ ಸಾರಾಂಶವನ್ನ ನೋಡೋಣ.